ಡಿಸಿಎಂ ಡಿಕೆ ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರಿನ ಸಂಕಲ್ಪ ಮಾಡಿದ್ದಾರೆ. ಅದಕ್ಕಾಗಿ ಹೊಸ ಯೋಜನೆಗಳು ಸಿದ್ಧ ಆಗ್ತಾ ಇದೆ. ಇವತ್ತು ಬೆಂಗಳೂರಿನ ಎಲ್ಲ ಶಾಸಕರು ಸಚಿವರ ಸಭೆಯಾಗಿದೆ. ನಾಗರಿಕರ ಧ್ವನಿ ಅದೇ ಸರ್ಕಾರದ ಧ್ವನಿ. ಪ್ರಗತಿಯತ್ತ ಬೆಂಗಳೂರು, ನೆಮ್ಮದಿಯತ್ತ ಬೆಂಗಳೂರು. ಇದು ಸಿದ್ದರಾಮಯ್ಯ ಸರ್ಕಾರದ ಮಂತ್ರ. 480 ವರ್ಷಗಳಷ್ಟು ಪ್ರಾಚೀನ ಇತಿಹಾಸ ಹೊಂದಿರೋ ಬೆಂದಕಾಳೂರು ಈಗ ಮೆಗಾ ನಗರವಾಗಿ ಮಾರ್ಪಟ್ಟಿದೆ. ವೈವಿಧ್ಯಮಯ ಕಲೆ, ಸಂಸ್ಕೃತಿ, ಜೀವನ ಶೈಲಿಯ ಬೀಡಾಗಿದೆ. ಸಿಲಿಕಾನ್ ಸಿಟಿಯ ಸಮೃದ್ಧ ಭವಿಷ್ಯಕ್ಕಾಗಿ ಬ್ರ್ಯಾಂಡ್ ಬೆಂಗಳೂರು ಮಂತ್ರ ಜಪಿಸ್ತಾ ಇದೆ. ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಸಭೆ. ಬೆಂಗಳೂರಿನ ಸಮಗ್ರ ಅಭಿವೃದ್ಧಿ ಕುರಿತು ಸಮಾಲೋಚನೆ. ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯಡಿಯಲ್ಲಿ ಬೆಂಗಳೂರು ನಗರದ ಸರ್ವತೋಮುಖ ಅಭಿವೃದ್ಧಿಯ ಕುರಿತು ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಸಭೆ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಬೆಂಗಳೂರು ನಗರ ವ್ಯಾಪ್ತಿಯ ಸಚಿವರು 28 ಮಂದಿ ಶಾಸಕರ ಜೊತೆ ಸಭೆ ನಡೆಸಿ ಬೆಂಗಳೂರಿನ ಅಭಿವೃದ್ಧಿ ಜೊತೆಗೆ ಗ್ರೇಟರ್ ಬೆಂಗಳೂರು ಬಗ್ಗೆ ಸಮಾಲೋಚನೆ ಮಾಡಿದ್ದಾರೆ. ಇದೇ ವೇಳೆ ಬ್ರ್ಯಾಂಡ್ ಬೆಂಗಳೂರು ಯೋಜನೆಯ ಸಂಪೂರ್ಣ ರೂಪುರೇಷೆ ಒಳಗೊಂಡಿರೋ ಪುಸ್ತಕ ಬಿಡುಗಡೆ ಮಾಡಿದ್ರು. ಬಳಿಕ ರಸ್ತೆ ಗುಂಡಿ ಮುಚ್ಚಲು ರಸ್ತೆ ಗುಂಡಿ ಗಮನ ಅನ್ನೋ ಹೊಸ ಆಪ್ ಅನ್ನ ಲೋಕಾರ್ಪಣೆ ಮಾಡಿದ್ರು. ಸಭೆಯ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಪಕ್ಷಾತೀತವಾಗಿ ಎಲ್ಲಾ ಶಾಸಕರು ಒಳ್ಳೊಳ್ಳೆ ಸಲಹೆಯನ್ನ ಕೊಟ್ಟಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿದರು. ಈ ಟ್ರಾಫಿಕ್ ವಿಚಾರದಲ್ಲಿ, ಈ ಕಸದ ವಿಚಾರದಲ್ಲಿ, ಬೇರೆ ಕುಡಿಯೋ ನೀರಿನ ವಿಚಾರದಲ್ಲಿ, ಇಲ್ಲಿಗಲ್ ಕನ್ಸ್ಟ್ರಕ್ಷನ್, ರೆವಿನ್ಯೂ ಸೈಟ್ಸ್ ಯಾವ ರೀತಿ ಕನ್ಸ್ಟ್ರಕ್ಷನ್ ವಿಚಾರದಲ್ಲಿ ನಮ್ಮೆಲ್ಲ ಶಾಸಕರು ಕೂಡ ಒಂದು 4 ಗಂಟೆಗಳ ಕಾಲ ನಮ್ಮ ಹತ್ರ ಚರ್ಚೆ ಮಾಡಿದ್ದಾರೆ. ಸೊ ನಾನು ಏನೇನು ಮಾಡಬೇಕು ಅಂತ ಏನು ಇದ್ದೀವಿ, ಇದು ಬೆಂಗಳೂರಿನ ಜವಾಬ್ದಾರಿ ಎಲ್ಲ ನಮ್ಮ ಶಾಸಕರಿಗೆ ಇದೆ. ಸರ್ಕಾರ ಏನೇ ತೀರ್ಮಾನ ಮಾಡೋಷ್ಟು ನಮಗೆ ಹಕ್ಕಿದ್ರೂ ಕೂಡ ಎಲ್ಲ ಶಾಸಕರನ್ನ ಜೊತೆಲಿ ಚರ್ಚೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಅಸೆಂಬ್ಲಿಯಲ್ಲಿ ಕೂಡ ನಾನು ಮಾತು ಕೊಟ್ಟಿದ್ದೆ. ಸಭೆಯ ಬಳಿಕ ಪ್ರತಿಕ್ರಿಯಿಸಿದ ಶಾಸಕ ಎಸ್.ಟಿ. ಸೋಮಶೇಖರ್, ಗ್ರೇಟರ್ ಬೆಂಗಳೂರು, ಕುಡಿಯೋ ನೀರು, ಟ್ರಾಫಿಕ್ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಯಿತು ಅಂತ ಹೇಳಿದರು. ಇನ್ನು ಬೆಂಗಳೂರನ್ನ 5 ವಿಭಾಗ ಮಾಡಿದರೆ ಅಭಿವೃದ್ಧಿ ಕಡೆಗಣನೆಯಾಗಲಿದೆ. ಬೆಂಗಳೂರು ಹೊರವಲಯದ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನ ಕೊಡಬೇಕು ಅಂತ ಯಲಹಂಕದ ಬಿಜೆಪಿ ಶಾಸಕ ಎಸ್.ಆರ್. ವಿಶ್ವನಾಥ್ ಆಗ್ರಹಿಸಿದರು. ಬೆಂಗಳೂರದ್ದು ಚರ್ಚೆ ಮಾಡಿದ್ರು, 110 ಕುಡಿಯೋ ನೀರ್ದು ಚರ್ಚೆ ಮಾಡಿದ್ರು, ಏನು ಟನಲ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು, ಟ್ರಾಫಿಕ್ ಚರ್ಚೆ ಮಾಡಿದ್ರು, ಮತ್ತು ಕಾನ್ಸ್ಟಿಟ್ಯೂಯೆನ್ಸಿ ವೈಸ್, ವಾರ್ಡ್ ವೈಸ್ ಡೆವಲಪ್ಮೆಂಟ್ದು ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಕೇಳಿದ್ರು. ಬೆಂಗಳೂರು ರಸ್ತೆಗಳು ನಿರ್ನಾಮ ಆಗಿದೆ ಹೊರವಲಯದಲ್ಲೆಲ್ಲ ಕೂಡ. ಸೊ ಅದಕ್ಕೆ ತಕ್ಷಣ ಇವರು ಕ್ರಮ ತಗೊಳ್ಬೇಕೇ ಹೊರತು ಕೇವಲ ಸಭೆಗಳನ್ನು ಮಾಡಿ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿ ಅವೆಲ್ಲ ಲಾಂಗ್ ಟರ್ಮ್ ಕೆಲಸಗಳನ್ನು ಅವ್ರು ಹೇಳಿರ್ತಕ್ಕಂಥದ್ದು. ಇಮಿಡಿಯೇಟ್ ನಮಗೆ ಕ್ಷೇತ್ರವಾರು ಅನುದಾನವನ್ನು ಕೊಡಬೇಕು. ಒಟ್ಟಾರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರೋ ಡಿಸಿಎಂ ಡಿಕೆಶಿ ಬ್ರ್ಯಾಂಡ್ ಬೆಂಗಳೂರು ಸಂಕಲ್ಪ ಮಾಡಿದ್ದು ಶಾಸಕರು, ಸಚಿವರ ಸಲಹೆ ಪಡೆದಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಕನಸು ಯಾವ ರೀತಿ ಸಾಕಾರಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಗಣಪತಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.